ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಹಾಗೂ ರಿಷಾ ನಡುವೆ ಜಗಳ ಶುರುವಾಗಿದೆ. ನಿಮಗೆ ಗೊತ್ತಿರಬಹುದು, ಮನೆಯಿಂದ ಲೆಟರ್ ಬಂದಿರುತ್ತೆ. ಆ ಲೆಟರ್ನ ಸುಟ್ಟು ಹಾಕೋ ಸಮಯದಲ್ಲಿ ರಿಷಾ ಅವರು ಸೂರಜ್ಗೆ ನೀನು ಮಳ್ಳ, ನಾನು ಕಳ್ಳನ್ ಬೇಕಾದ್ರೂ ನಂಬ್ತೀನಿ ಅಂತ ಮಳ್ಳನ್ ನಂಬಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿರ್ತಾರೆ. ಅದನ್ನ ಬೆಳಿಗ್ಗೆ ತಗೊಂಡಂತಹ ಸೂರಜ್ ಅವರು ನನ್ನನ್ನು ಯಾಕೆ ಮಳ್ಳ ಅಂದೆ, ನಾನೇನ್ ಮಾಡಿದೆ ನಿನ್ಗೆ ಅಂತ ಹೇಳಿ ಕೇಳ್ತಾರೆ. ಆಗ ನಿನ್ನಂತವ್ ನನಗೆ ನಂಬಕ್ಕಾಗಲ್ಲ ಕಣೋ, ಸುಮ್ಮನೆ ಹೋಗು ಅಂತ ಹೇಳಿದಾಗ, ಏಯ್ ನನ್ನನ್ನು ನೋಡ್ಕೊಂಡು ಮಾತಾಡು, ನಾನು ಮಾತಾಡೋಕೆ ತಾನೇ ಬಂದಿರೋದು ಅಂತ ಹೇಳಿದಾಗ, ಏಯ್ ನಿನ್ ಜೊತೆ ನನಗೇನೋ ಮಾತು, ಸುಮ್ಮನೆ ಹೋಗಲಿ ಅಂತ ಹೇಳಿ ಹೇಳ್ತಾರೆ. ಬರೀ ಏ ಅನ್ನೋದಲ್ಲ, ಮನೆಯಲ್ಲಿ ಒಂದು ವಿಚಾರನ ತಗೊಂಡಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು, ನಾನು ತಗೊಳ್ತೀನಿ ಅಂತ ಹೇಳಿದಾಗ, ನಾನು ಕೊಡಲ್ಲ, ಹೋಗಲ್ಲ, ಅದೇನು ಮಾಡ್ಕೋತೀಯ ಮಾಡ್ಕೊ ಅಂತ ಹೇಳಿ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮಾತಾಡು, ನಿನ್ನ ಮಾತು ನಿಮ್ಮ ಮನೇಲಿ ಇಟ್ಕೋಬೇಕು, ಇಲ್ಲಿ ನನ್ನ ಮುಂದೆ ಮಾತಾಡಬೇಡ, ಅಲ್ಲಿ ಡೋರ್ ಹತ್ರ ಹೋಗಿ ಮಾತಾಡು ಅಂತ ಹೇಳಿ ಸೂರಜ್ ಅವಾಜಿ ಹಾಕ್ಬಿಡ್ತಾನೆ. ಆಗ ರಿಷಾ ಅವರು, ನನಗೆ ಡೋರ್ ಹತ್ರ ಹೋಗು ಅನ್ನಕ್ಕೆ ನೀನು ಯಾರೋ, ನಿನ್ನಂತಹ ಕಳ್ಳ ಮಳ್ಳನ್ನ ನಾನು ನಂಬೋದಿಲ್ಲ, ಏನು ಮಾಡ್ಕೋತೀಯ ಅಂತ ಹೇಳಿದಾಗ, ಏಯ್ ನೀನು ಬರೇ ಬಂದಾಗಿಂದ ಬರೀ ಏ ಅಂತಿದ್ಯಾ ಹೊರತು ಇನ್ನೇನು ಇಲ್ಲ, ನಿಂದೇನೇ ದಿಮಾಕು ಗಾಂಚಲಿಗಳಿದ್ರು ನಿಮ್ಮ ಮನೇಲಿ ಇಡ್ಕೋ ಅಂತ ಹೇಳಿ ಡೈರೆಕ್ಟಾಗಿ ಇಬ್ರು ಕೂಡ ಜಗಳ ಆಡಲಿಕ್ಕೆ ಒಂದು ಸಿಲ್ಲಿ ಮ್ಯಾಟ್ರಿಗೆ ಜಗಳನ ಶುರು ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ನೆನ್ನೆ ಎಪಿಸೋಡನ್ನು ನೋಡಿದ ನಂತರ ನನಗನ್ಸಿದ್ದೇನಂತ ಹೇಳಿದ್ರೆ, ಯಾರೋ ಒಬ್ಬ ಎಡಿಟರು ಸೂರಜ್ ಹಾಗೂ ನಮ್ಮ ರಾಶಿಕ್ ಅವರ ಫ್ರೆಂಡ್ ಇರಬೇಕು ಅಂತ ಹೇಳಿ ಅನ್ಸುತ್ತೆ. ಸೊ 1.5 ಗಂಟೆ ಎಪಿಸೋಡಲ್ಲಿ ಏನಿಲ್ಲ ಅಂದ್ರೂ ಅರ್ಧ ಗಂಟೆ ಇವರಿಬ್ಬರ ಭಾಷಣವನ್ನೇ ತೋರಿಸಿದ್ರು ಹೊರತು ಬೇರೆ ಏನನ್ನೂ ಕೂಡ ತೋರಿಸ್ಲೇ ಇಲ್ಲ. ಅದು ಯಾಕಂತ ಹೇಳಿ ಖಂಡಿತ ಗೊತ್ತಾಗಲಿಲ್ಲ. ಬಟ್ ಎಲ್ಲೋ ಒಬ್ಬ ಎಡಿಟರ್ನ ತಗೊಂಡು ಏನೋ ಒಂದು ಎಡವಟ್ ಮಾಡ್ಕೊಳ್ತಿದೆ ಅಂತ ಹೇಳಿ ನನಗನ್ಸುತ್ತೆ. ಇಂಪಾರ್ಟೆಂಟ್ ವಿಚಾರಗಳನ್ನು ಬಿಟ್ಟಾಕಿ ಈ ಲವರ್ಸ್ಗಳು ಕಿತ್ತಾಡುವಂಥದ್ದು, ಈ ಪೋಲಿಗಳು ಮಾತಾಡುವಂಥದ್ದು, ಬರೀ ಅದನ್ನೇ ತೋರಿಸ್ತಿದ್ದಾರೆ. ಜನಗಳು ಎಂಟರ್ಟೈನ್ಮೆಂಟ್ ಅನ್ನ ನೋಡ್ತಿದ್ದಾರೆ. ನಿನ್ನೆ ನಾನು ಎಪಿಸೋಡ್ ಅನ್ನು ನೋಡ್ಬೇಕಾದ್ರೆ ನನಗೂ ಕೂಡ ಸೂರಜ್ ಮತ್ತೆ ರಾಶಿಕಾ ಇಬ್ರು ಕೂಡ ನಡುವೆ ನಡೆದಂತಹ ಕಾನ್ವರ್ಸೇಷನ್ ತುಂಬಾ ಹೊತ್ತು ತೋರಿಸಿದ್ರು ಅಂತ ಹೇಳಿ ನನಗೆ ಅನಿಸ್ತು. ಯಾಕಂದ್ರೆ ಅವರಿಬ್ರು ಏನು ಅಂತ ಕಂಟೆಂಟ್ ಅನ್ನ ಏನು ಬಿಗ್ ಬಾಸ್ ಅಲ್ಲಿ ಕೊಡ್ತಾ ಇಲ್ಲ. ಇಬ್ರು ಒಂದು ಅರ್ಧ ಗಂಟೆ ಮಾತಾಡದೇ ಇರೋದು, ಆ ರಾಶಿಕಾ ಹೇಳ್ತಾಳೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋ ತನಕನೂ ಸೂರಜ್ನ ಮಾತಾಡ್ಸೋದೇ ಇಲ್ಲ ಅಂತ ಹೇಳಿ ನೋಡಿ. ಜಾನ್ವಿ ಅವರು ಒಂದು ಸ್ವಲ್ಪ ಹೊತ್ತು ಹೇಳಿದ ಕೂಡಲೇ ಹೋಗಿ ಆ ಬಾತ್ರೂಮ್ ಅಲ್ಲಿ ಗಂಟೆಗಟ್ಟಲೆ ಮಾತಾಡ್ಕೊಂಡು ನಿಂತ್ಕೊತಾಳೆ. ಇವಳ ಮಾತಿನ ಮೇಲೆ ಜನಗಳು ಹೇಗೆ ನಂಬಿಕೆ ಇಡಬೇಕಂತಾನೆ ಖಂಡಿತ ಗೊತ್ತಾಗ್ತಿಲ್ಲ. ಇವರೆಲ್ಲರೂ ಕೂಡ ಒಂಥರ ಊಸರು ಒಳಿಗಳು ಇದ್ದಂಗೆ, ಮಾತಿಗೆ ಒಂದು ಬೆಲೆನೇ ಇರೋದಿಲ್ಲ. ಇಂತಹ ಕಚಡ ಮಾತಾಡೋದ್ಕಿಂತ, ಇಂತಹ ಕಚಡ ಮಾತನ್ನ ಒಂದು ಶಪಥ ಮಾಡೋದ್ಕಿಂತ ಬಾಯಿ ಮುಚ್ಕೊಂಡು ಕುತ್ಕೊಂಡು ಹರಟೆ ಹೊಡೆದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಇವರಿಗೆ ಮಾತಿನ ಮೇಲೇನೆ ಹಿಡ್ತಾ ಇಲ್ಲ ಅಂದಮೇಲೆ ಜನಗಳಿಗೆ ಇನ್ನೇನು ನಂಬಿಕೆ ಕೊಟ್ಬಿಟ್ಟು ಮನೆಯೊಳಗೆ ಇರ್ತಾರೋ ಖಂಡಿತ ಗೊತ್ತಿಲ್ಲ. ಈ ತಿರುಪೆ ಲವ್ ಸ್ಟೋರಿಯನ್ನ ನನ್ನ ಕೈಲಂತೂ ನೋಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಇಬ್ರು ಯಾವ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಲವರ್ಸ್ ರೀತಿ ಮಾತನಾಡೋದು, ಆದ್ರೆ ಅದಕ್ಕೊಂದು ಕೋಟನ್ನ ಹೊಡೆದು ಬರೋದು, ನಾವು ಫ್ರೆಂಡ್ಶಿಪ್ ಅಷ್ಟೇ ಇರೋದು ನಮ್ಮ ಮಧ್ಯೆ ಅಂತ ಹೇಳಿ. ಸೊ ಮುಂದಿನ ದಿನ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಯಾರನ್ನೂ ಕೂಡ ಇಲ್ಲಿ ಜಂಟಿ ಆಗ್ಲಿಕ್ಕೆ ಬಿಡೋದಿಲ್ಲ. ಮಧ್ಯದಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಬಿಟ್ಟು ಇವರ ಬಂಡವಾಳನ ಬೈಲನ್ನು ಎಳಿತಾರೆ. ಆದರೆ ರಿಷಾ ಮತ್ತು ಸೂರಜ್ ಜಗಳ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಇದರಲ್ಲಿ ಏನೋ ಒಂದು ಹುರುಳಿಲ್ಲ ಅಂತ ಹೇಳಿ ಅನಿಸ್ತು. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದು ಮಿಸ್ ಮಾಡ್ಕೋತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.